कर्नाटक नाटक में जोड़ी हो जाइछि नुआ अध्याय। सुप्रीमकोर्ट का निर्देश रे आसंताकाली बीजेपी विधानसभा रे संख्या गरिष्ठतार प्रमाण देवाकू जाउथबा बेले कांग्रेस आनिछि सांघातिक अभियोग। आवश्यक संख्या नथिबा बीजेपी टंकार लोभ देखाई कांग्रेस विधायकों को किणिबाकू उद्यम करुथबा अभियोग करिछि दल। एपरिकी बीजेपी विधायक तथा खनि व्यवसायी जनार्दन रेड्डी रायचूर रूराल आसनरू विजयी जने कांग्रेस विधायकों को टंका जाचुथबार एक ऑडियो टेप जारी करिछि कांग्रेस, जो जनार्दन रेड्डी संपृक्त विधायकों को आसंताकाली विधानसभा येदुरप्पा को समर्थन करने कहते और प्रति बदल में मंत्री पद मिलिबो बोली प्रतिश्रुति भी दि जाउछि। एही ऑडियो टेप्र वैधता स्पष्ट होई नथिबा बेले एक सांबादिक सम्मेलन करी टेलीफोन वार्तालापर एही ऑडियो टेप को जारी करिछि कांग्रेस। ಹೌದು ಹೇಳಿ ಸರ್, ನಮಸ್ಕಾರ. ಫ್ರೀ ಆಗಿದೆ ಸರ್, ಹೇಳಿ. ಏನಿಲ್ಲಮ್ಮ, ನಾನು ಏನಿದ್ರು ಕೂಡ ಹಳೆವು ಏನ್ ನೆನ್ಸ್ಕೊಂಡ್ರು ಕೂಡಮ್ಮ ಏನೇನ್ ಕೆಟ್ಟಗಳಿಗೆಗಳು ಏನಾಗಿದೆ ಅದನ್ನ ಮರ್ತೋಗ್ಬಿಡು. ನಾನ್ ನಿನ್ಗೆ ಅರ್ಧರಾತ್ರಿ ಹೇಳ್ತಾ ಇದ್ದೀನಿ, ನನ್ನ ಟೈಮು ಚೆನ್ನಾಗಿ ಶುರು ಆಗಿದೆ ಮತ್ತು ಇಲ್ಲಿ ನಿಮ್ಮ ಹತ್ರ ನೇರವಾಗಿ ದೊಡ್ಡವರು ರಾಷ್ಟ್ರೀಯ ಅಧ್ಯಕ್ಷರೇ ಕುತ್ಕೊಂಡು ಮಾತಾಡ್ತಾರೆ. ನಮಗೆ ಏನು ಪದವಿ ಬೇಕು, ಏನ್ ಬೇಕು ಅನ್ನೋದನ್ನ 1 to 1 ಮಾತಾಡಿ ಆಮೇಲೆ ನಾವು ಮುಂದಕ್ಕೆ ಹೆಜ್ಜೆ ಇಡೋಣ. ಇಲ್ಲ ಇಲ್ಲ ಸರ್, ಯಾಕಂದ್ರೆ ಈಗ ನಾನು ಒಳ್ಳೆ ಲಾಸ್ಟ್ ಪರಿಸ್ಥಿತಿ ಕೆಳಗ್ ಬಂದಾಗ ಈಗ ಅವ್ರು ಹಿಡಿದು ನಮಗೆ ಮಾಡಿದಾರೆ. ನಿಮ್ಗೆ ಒಂದೇ ಪಾಯಿಂಟ್ ಹೇಳ್ತೀನಮ್ಮ, ನೋಡಿ BSR ಟೈಮ್ ನಲ್ಲಿ ತುಂಬಾ ಕೆಟ್ಟಗಳಿಗೆಯಲ್ಲಿ ಶ್ರಮಣ ಪಾರ್ಟಿ ಮಾಡಿತ್ತು ಮತ್ತು ತುಂಬಾ ವಿರೋಧವಾಗಿರುವಂತ ವಾತಾವರಣದಲ್ಲಿ ಮಾಡಿತ್ತು. ನೀವೆಲ್ಲ ನಂಬ್ಕೊಂಡು ಆಸೆಗಳು ಕಳ್ಕೊಂಡಿದ್ರ ಅನ್ನೋದ್ರಲ್ಲಿ ಎರಡನೇ ಮಾತೇ ಇಲ್ಲ. ನಾನು ಹೇಳ್ತಾ ಇದ್ದೇನೆ, ನೀನ್ ಅದಕ್ಕಿಂತ 100ರಷ್ಟು ಬೆಳೆಯುವಂತೇನೆ. ಈಗ ಅವ್ನು ಶಿವನಗೌಡ ನಾಯಕ ಅವತ್ತು ಏನ್ ನನ್ ಮಾತು ಕೇಳಿ ಅವನು ಬಂದು ಮಂತ್ರಿಯಾಗಿ ಎಲ್ಲ ಉದ್ಧಾರ ಆಗಿದ್ದ. ಇವತ್ತು ನಿಮಗೆ ತನ್ನಂತಿಗೆ ತಾನು ಇವತ್ತು ಸಾಯೋವರೆಗೂ MLA ಆಗೋಷ್ಟು ದುಡ್ಕೊಂಡು ಶಕ್ತಿವಂತನಾಗಿದ್ದಾನೆ ಇಲ್ಲ, ನನ್ನಿಂದನೇ ಎಲ್ಲ ಆಗಿದ್ದು. ಹೇಳಿ, ರಾಜಗೌಡ ನನ್ನಿಂದನೇ ಎಲ್ಲ ಆಗಿದ್ದು. ಅರ್ಥಾಯ್ತು? ನಿನ್ನ ದುರದೃಷ್ಟ ನಮ್ಮ ಬ್ಯಾಟ್ ಟೈಮ್ ನಲ್ಲಿ ನಿಂದು ಮ್ಯಾಚ್ ಆಗ್ಲಿಲ್ಲ ನಮಗೆ ನಿನ್ಗೆ. ಬಟ್ ಇವತ್ತೇನಂದ್ರೆ ಶಿವನಗೌಡ ನಾಯಕ್ ಗೆದ್ದು ಪ್ರಯೋಜನ ಇಲ್ಲ. ಇವತ್ತು ನೀನ್ ಮಂತ್ರಿ ಆಗ್ತಿ. ಅರ್ಥ ಆಯ್ತಮ್ಮ? ನಾವ್ ಇನ್ನೊಂದೇನಂದ್ರೆ ನಾನು ಹೇಳೋದು ಇನ್ನೊಂದಲ್ಲ, ನೀವು ನೇರವಾಗಿ ನಾವು ದೊಡ್ಡವ್ರ ಹತ್ರನೇ ನೇರವಾಗಿ ನಿಮ್ಮನ್ನ 1 to 1 ನಾನು ಕೂಡಿಸಿ ನಾನೇ ಸ್ವತಃ ಮಾತಾಡಿಸಿ ಇದು ಮಾಡ್ತೀನಿ. ಮತ್ತು ಈ ದೇಶದಲ್ಲಿ ಇವತ್ತು ಅವ್ರು ಏನ್ ಆಡಳಿತ ಮಾಡ್ತಾ ಇದ್ದಾರೆ ಆ ಮಾತು ನಿಲ್ಸ್ಕೊಳ್ಳುವಂತವ್ರಾಗಿರೋ ಕಾರಣ ಆಗ್ತಾ ಇರೋದು. ನಾನು ಹೇಳಿದ್ ನೀನ್ ಏನ್ ಆಸ್ತಿ ಗೀಸ್ತಿ ಮಾಡ್ಕೊಂಡಿ ಅಲ್ಲ, ಅದಕ್ಕೆ ನೀನ್ 100ರಷ್ಟು ಮಾಡ್ಕೊಂತಿ ಬಸವನಗೌಡ, 100ರಷ್ಟು ಮಾಡ್ಕೊಂತಿ. ಇಲ್ಲ ಸರ್, ಸಾರಿ ಸರ್, ಯಾಕಂದ್ರೆ ನನಗೀಗ ಒಳ್ಳೆ ಲಾಸ್ಟ್ ಪರಿಸ್ಥಿತಿ ಒಳಗೆ ಇವತ್ತು ನನ್ನ ಕರ್ಕೊಂಡ್ ಹೋಗಿ ಇವತ್ತು ಟಿಕೆಟ್ ಕೊಡಿಸಿ ಎಲೆಕ್ಷನ್ ಅವರೇ ಮಾಡಿದಾರ ನಾಯಕರೆಲ್ಲ. ಇಂಥ ಪರಿಸ್ಥಿತಿ ಒಳಗೆ ನಾವು ಅವ್ರಿಗೆ ದ್ರೋಹ ಮಾಡೋದ್ರಾಗ ಅರ್ಥ ಇಲ್ಲ. ಹಂಗಾಗಿ